ವೀಣೆ ನೀಡು ಮಿಡಿತದ ಸಂಗೀತ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ 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 ಜೀವ ವೀಣೆ ನೀಡು ಮಿಡಿತದ ಸಂಗೀತ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಮಿಡಿಯುವ ಮನಗಳು ಎರಡು ಮಿಡಿದದ ರಾಗವು ಒಂದೇ ಮಿಂಚುವ ಕಣ್ಣಂಚಿನ ಸಂಚು ಇರದು ಒಂದೇ ತಪಿಸುವ ಹೃದಯಗಳೆರಡು ಪಾಪದ ವೇಗವು ಒಂದೇ ಸೇರುವ ಶುಭ ಸಮಯದಿ ವಿರಹ ಇರದು ಮುಂದೆ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಓ ಜೀವ ವೀಣೆ ನೀಡು ಮಿಡಿತದ ಸಂಗೀತ ಒಲವಿನ ಬಯಕೆಯು ಒಂದು ಮಿಲನ ಮಹೋತ್ಸವವಿಂದು ರಚಿಸುವ ನಾವನು ದಿನ ಮುದದ ಪ್ರೇಮ ಕವನ ಲಲಲ ಕನಸಿನ ರಾತ್ರಿಯು ಕಳೆದು ಬಂದಿರೆ ನೆನೆಸಿದ ಹಗಲು ಕಾಣುವ ಹೊಂದಿಸಿಲಿನ ಸುಖದ ಸೂರ್ಯ ಕಿರಣ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಓ ಜೀವ ವೀಣೆ ನೀಡು ಮಿಡಿತದ ಸಂಗೀತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶವು ಜೀವ ವೀಣೆ ನೀಡು ಮಿಡಿತದ ಸಂಗೀತ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಮತ್ತು ಭಾರತಿ ಮೇಡಮ್ ಅವರು ಬಹಳ ಒಳ್ಳೆಯ ಒಂದು ಪ್ರಸ್ತುತಿ. ಈಗ ಈ ಸವಿದಿನ ಗೀತೆಗಾಗಿ ನಾವು ರಘುನಾರಾಯಣ್ ಹಾಗೂ ಭಾರತಿ ಮೇಡಮ್ ಅವರನ್ನು ವೇದಿಕೆಗೆ ಆಹ್ವಾನಿಸಿದ್ದೇವೆ. ಇದರ ರಚನೆಕಾರರು ವಿಜಯ ನರಸಿಂಹ ಹಾಗೂ ಅಶ್ವಥ್ ಮತ್ತು ವೈದ್ಯವರು. ಸಂಗೀತ ಬಂದು ಅಶ್ವಥ್ ಮತ್ತು ವೈದ್ಯವರು. ಗಾಯಕರು SP ಬಾಲಸುಬ್ರಹ್ಮಣ್ಯ ಮತ್ತು S ಜಾನಕಿ. ಚಿತ್ರ ಕಾಂಚನ ಮೃಗ. ಇದು 2021ರಲ್ಲಿ ಬಿಡುಗಡೆ ಆಗುತ್ತೆ. ಕೆಲವು ಕಡೆ 1971 ಅಂತ ತಂಪಾಗಿದೆ. ಯಾವುದು ಸರಿ ಅಂತ ನೀವು ನೋಡ್ಕೊಂಡ್ಬಿಡಿ ಒಂದ್ಸಲಿ. ಓಕೆ, ಈಗ ಈ ಹಾಡನ್ನು ಪ್ರಸ್ತುತಪಡಿಸಲು ಇಬ್ಬರು ತಯಾರಿದ್ದಾರೆ. ಧನ್ಯವಾದಗಳು. ಇದೊಂದು ವಿಶೇಷವಾದ ಗೀತೆ. ಸಿ ಅಶ್ವಥ್ ಹಾಗೂ ಕ್ಷಮಿಸಿ ವೈದ್ಯವರು ಜೊತೆಯಾಗಿ ಸಂಗೀತ ನೀಡಿದಂಥ ಅದ್ಭುತವಾದ ಗೀತೆ. ಬಹಳ ವಿರಳವಾದ್ದು, ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಈ ಸವಿದಿನ ಅವರ ನೆನಪನ್ನು ನಾವು ನೆನಪಿಸ್ಕೊತಾ ಇದ್ದೀವಿ. ಅವ್ರಿಗೊಂದು ಡೆಡಿಕೇಶನ್. ಸಿ ಅಶ್ವಥ್ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬಂದಿರಲಿ.
ಸವಿದಿನ ಎಂದೆಂದೂ ಮರೆಯೆನ ಒಲವಿನ ಸ್ಪಂದನ ಎಂಥ ಬಂಧನ ಈ ಸವಿದಿನ ಎಂದೆಂದೂ ಮರೆಯೆನ ಒಲವಿನ ಸ್ಪಂದನ ಎಂಥ ಬಂಧನ ಈ ಸವಿದಿನ ಎಂದೆಂದೂ ಮರೆಯೆನ ಹೊಸ ಹರೆಯ ಬಿಸಿ ಬಯಕೆ ಹೊಸಿಲ ಮೇಲಿದೆ ನಸು ನಗೆಯ ನವಭಾವ ನಮದೇ ಆಗಿದೆ ಹೊಸ ಹರೆಯ ಬಿಸಿ ಬಯಕೆ ಹೊಸಿಲ ಮೇಲಿದೆ ನಸು ನಗೆಯ ನವಭಾವ ನಮದೇ ಆಗಿದೆ ಕನಸು ನಿನ್ನೆಗೆ ನನಸು ಇಂದಿಗೆ ಈ ಸವಿದಿನ ಎಂದೆಂದು ಮರೆಯೆನ ಒಲವಿನ ಸ್ಪಂದನ ಎಂಥ ಬಂಧನ ಸರಸಮಯ ರಸ ನಿಮಿಷ ಹರುಷ ತುಂಬಿದೆ ಮೃದು ಮನದ ಅನುರಾಗ ಬೆಸುಗೆ ತಂದಿದೆ ಸರಸಮಯ ರಸ ನಿಮಿಷ ಹರುಷ ತುಂಬಿದೆ ಮೃದು ಮನದ ಅನುರಾಗ ಬೆಸುಗೆ ತಂದಿದೆ ಸುಖದ ಸ್ನೇಹಕ್ಕೆ ಸುಧೆಯ ಕಾಣಿಕೆ ಈ ಸವಿದಿನ ಎಂದೆಂದೂ ಮರೆಯೆನ ಒಲವಿನ ಸ್ಪಂದನ ಎಂಥ ಬಂಧನ ಈ ಸವಿದಿನ ಎಂದೆಂದೂ ಮರೆಯೆನ ಎಂದೆಂದೂ ಮರೆಯೆನ ಎಂದೆಂದೂ ಮರೆಯೆನ ಎಂದೆಂದೂ ಮರೆಯೆನ ಎಂದೆಂದೂ ಮರೆಯೆನ ಈ ಕಾರ್ಯಕ್ರಮದಲ್ಲಿ ಇಬ್ಬರು ಮುಖ್ಯ ವ್ಯಕ್ತಿಗಳನ್ನ ನಾವು ಖಂಡಿತವಾಗಿ ನೆನಪಿಸ್ಕೊಳ್ಬೇಕು. ಇದೀಗ ನಮ್ಮ ಈ ಒಂದು ಸವಿಯಾದ ಗಾನವನ್ನು ಪ್ರಸ್ತುತಪಡಿಸತಕ್ಕಂಥ ರಘುನಾರಾಯಣ್ ಹಾಗೂ ಭಾರತಿ ಮೇಡಮ್ ಅವರಿಗೆ ತಮ್ಮೆಲ್ಲರೂ ಒಂದು ಚಪ್ಪಾಳೆಯನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಇವತ್ತು ಈ ಸವಿದಿನದ ಒಂದು ಸಂಗೀತವನ್ನು ನಮ್ಮನ್ನು ಸವಿಯಲು ಉಣಬಡಿಸಿದಂತಹ ಸಿ ಅಶ್ವಥ್ ಅವರ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಈ ಹಾಡಿಗೆ ಮುಂಚೆ ಇದನ್ನು ಹೇಳ್ಬಿಡ. ಈಗ ಸಿ ಅಶ್ವಥ್ ಅವರು 29 ಡಿಸೆಂಬರ್ 1939ರಲ್ಲಿ ಚನ್ನರಾಯಪಟ್ಟಣ ಹಾಗೂ ಮತ್ತು ಅವರು 29 ಡಿಸೆಂಬರ್ 2009 ಅಂದರೆ ಅವರ 70ನೇ ವಯಸ್ಸಿನಲ್ಲಿ ದೈವದಿನರಾಗಿರ್ತಾರೆ ಬೆಂಗಳೂರಿನಲ್ಲಿ.
ಭಗವದ್ಗೀತೆ, ಜಾನಪದ ಗೀತೆಗಳು ಅವರ ಹವ್ಯಾಸ. ಅವರು ಒಬ್ಬ ರಚನೆಕಾರರು, ಗಾಯಕರು ಹಾಗೂ ಸಂಗೀತ ನಿರ್ದೇಶಕರು. ವೃತ್ತಿಯನ್ನು ಆರಂಭಿಸುತ್ತಾರೆ. 1969ರಿಂದ 2009ರವರೆಗೂ ಅವರು ವಿಜ್ಞಾನ ಪದವಿ ಕೂಡ ಪಡೆದಿದ್ದಾರೆ. ಆಚಾರ್ಯ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ITIನಲ್ಲಿ 27 ವರ್ಷ ಸೇವೆಯನ್ನು ಸಲ್ಲಿಸುತ್ತಾರೆ. ಇವರು 1992ರಲ್ಲಿ ದೇವಗಿರಿ ಶಂಕರ್ ಜೋಶಿ ಅವರ ಶಿಷ್ಯರಾಗಿ ಹೊರಹೊಮ್ಮುತ್ತಾರೆ. 1986ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು, 2003ರಲ್ಲಿ ಅತ್ತಿಮೊಬ್ಬೆ ಪ್ರಶಸ್ತಿಯನ್ನು, ವಿಶೇಷವಾಗಿ ಅವರು ಮಾಯಾಮೃಗ ಎಂಬ ಧಾರಾವಾಹಿಗೆ ನೀಡಿದ ಸಂಗೀತ ಸುಮಾರು 23 ವರ್ಷ ಮುಂದುವರಿಯುತ್ತದೆ. ಬಹಳ ಅದ್ಭುತ. ಒಂದು ಚಪ್ಪಾಳೆ ಕೊಟ್ಬಿಡೋಣ ನಮ್ಮ ಸಿ ಅಶ್ವಥ್ ಅವರಿಗೆ. ಅವರು ಒಬ್ಬ ಕಂಪೋಸರ್ಸ್ ಆಗಿ ಊಟದ ಸಮಯದಲ್ಲಿ ಕೆಲವು ನಿಮಿಷ ಸಿಕ್ಬಿಟ್ರೆ ಸಾಕು, ಅವರು ಈ ಸಂಗೀತ ಕಾರ್ಯಕ್ರಮಗಳಿಗೆಲ್ಲ ಕಂಪೋಸ್ ಮಾಡ್ತಾ ಇದ್ರಂತೆ. ಊಟದ ಸಮಯದಲ್ಲೇ ಮಾಡ್ತಾ ಇದ್ರಂತೆ ಅಷ್ಟೇ. ಆ ಸಮಯದಲ್ಲಿ ಕೆಲಸದ ಬಿಡು ಸಿಗ್ತಾ ಇರಲ್ಲ, ಲಂಚ್ ಅವರಲ್ಲಿ ಅವರು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಮತ್ತೆ ಎಲ್ಲಾದರೂ ಇರು ಎಂತಾದರೂ ಇರು, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅದ್ಭುತ ಗಾಯನಕ್ಕೆ ಸಂಗೀತ ರಚನೆಯನ್ನು ಕೂಡ ಮಾಡಿರ್ತಾರೆ. ಇದರ ಸಾಹಿತ್ಯ ಬಂದು ಕುವೆಂಪು ಅವರದು. ಮತ್ತೆ ಕಾಕನಕೋಟೆ ಚಿತ್ರದ ಮೂಲಕ ಚಿತ್ರ ಸಂಗೀತ ಕ್ಷೇತ್ರಕ್ಕೆ ಅವರು ಕಾಲಿಟ್ಟಿರ್ತಾರೆ. ಸಿ ಅಶ್ವಥ್ ಅವರು ಪ್ರಖ್ಯಾತ ಧ್ವನಿ ಸುರುಳಿಗಳು, ಮೈಸೂರು ಮಲ್ಲಿಗೆ ಈ KS ನಾರಾಯಣ ಸ್ವಾಮಿ ಅವ್ರದ್ದು, ಶ್ರಾವಣ ದಾರಾ ಬೇಂದ್ರೆ ಅವ್ರದ್ದು, ಶಿಶುನಾಳ್ ಶರೀಫ್ ಸಾಹೇಬ್ ಗೀತೆಗಳು, ದೀಪಿಕಾ NS ಲಕ್ಷ್ಮೀನಾರಾಯಣ ಭಟ್ ಅವರು ಮತ್ತು ಸುಬ್ಬಾ ಭಟ್ಟರ ಮಗಳೇ BR ಲಕ್ಷ್ಮಣರಾವ್, ಕೈಲಾಸಂರವರ ಗೀತೆಗಳು, TP ಕೈಲಾಸ ಮತ್ತು ತೂಗು ಮಂಚ HS ವೆಂಕಟೇಶ್ ಮೂರ್ತಿ, ನನ್ನವಳು BR ಲಕ್ಷ್ಮಣ್, ಮಾವು ಬೇವು ಡಾಕ್ಟರ್ ದೊಡ್ಡರಂಗೇಗೌಡ. ಇಷ್ಟು ಎಲ್ಲ ಒಂದು ಕೃತಿಗಳನ್ನು ಅವರು ಹಾಡಿ ನಮಗೆಲ್ಲ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಮತ್ತು ಅವರ ಒಂದು ಮೇರು ಧ್ವನಿಯ ಶ್ರುತಿ ಬಹಳ ಅದ್ಭುತ. ಮತ್ತೆ ಅವರು ಅದೇ ಅವರ ಹೆಂಡತಿ ಹೆಸರು ಕೂಡ ಶ್ರುತಿ ಅಂತ ಅಶ್ವಥ್ ಅವರು ಮದುವೆ ಆಗಿದ್ದಾರೆ. ಒಬ್ಬ ಮಗ ಹಾಗೂ ಒಬ್ಬ ಮಗಳನ್ನು ಹೊಂದಿದ್ದಾರೆ. ಮತ್ತು ಅವರು ಈ ವೈದಿ ಅನ್ನತಕ್ಕಂಥ ಒಬ್ಬ ಸಂಗೀತಗಾರರ ಜೊತೆಯಲ್ಲಿ ಸೇರಿ ರಚನೆಯನ್ನು ಅಶ್ವಥ್ ವೈದಿ ಎಂಬ ಹೆಸರಿನಲ್ಲಿ ಕೆಲವು ಚಿತ್ರಗಳಿಗೆ ಸಂಗೀತವನ್ನು ಕೊಟ್ಟಿರ್ತಾರೆ. ಈಗ ನಾವು ಆಲ್ರೆಡಿ ಒಂದ್ಸಲಿ ಕೇಳಿದೀವಿ ಅವ್ರದನ್ನ. ಅದ್ಭುತವಾದ ಸಂಗೀತ ಸಂಯೋಜನೆಕಾರರು. ಮತ್ತು ಅವರಿಗೆ ನಮ್ಮ ಹಾಗೂ ತಮ್ಮಗಳ ಪ್ರೀತಿ ಎಂದು ಹೀಗೆ ಮುಂದುವರಿಸೋಣ. ಜೈ ಕರ್ನಾಟಕ. ನಿಮ್ಮ ಚಪ್ಪಾಳೆ. ಈಗ ಗೀತೆ ಕಣ್ಣು ಕಣ್ಣು ಒಂದಾಯಿತು. ರಚನೆ ಚಿ ಉದಯಶಂಕರ್ ಅವರು, ಸಂಗೀತ ರಾಜನ್ ಮತ್ತು ನಾಗೇಂದ್ರ ಅವರು, ಗಾಯಕರು SP ಬಾಲಸುಬ್ರಹ್ಮಣ್ಯಂ ಮತ್ತು S ಜಾನಕಿ. ಚಿತ್ರ ದೇವರಗುಡಿ 1974ರಲ್ಲಿ ಬಿಡುಗಡೆ ಆಗುತ್ತೆ. ಪಾತ್ರವರ್ಗದಲ್ಲಿ ವಿಷ್ಣುವರ್ಧನ್ ಹಾಗೂ ಭಾರತೀಯವರು. ಈ ಹಾಡಿಗಾಗಿ ಶ್ರೀನಿವಾಸ್ ಮತ್ತು ರೇವತಿ ಪ್ರಸನ್ನರವರು ವೇದಿಕೆಗೆ ಆಹ್ವಾನಿಸುತ್ತಾರೆ. ನಿಮ್ಮ ಚಪ್ಪಾಳೆಯೊಂದಿಗೆ ಹಾಡಲು ಶುರು ಮಾಡೋಣ. ಅದ್ಭುತವಾದಂತಹ ನಿರೂಪಣೆ ವೆಂಕಟೇಶ್ವರ ಅವ್ರಿಗೆ.